ನಮಸ್ಕಾರ ನನ್ನ ವೀಕ್ಷಕರಿಗೆ ಎಲ್ಲರಿಗೂ. ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಿರೋದು. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಗನ UPS ರಿಪೇರಿ ಇತ್ತು ಶೃಂಗೇರಿಯಲ್ಲಿ. ಅದೇ ಇನ್ನೊಂದು ವಿಡಿಯೋದನ್ನೆಲ್ಲ ಹಾಕಿದ್ದೀನಲ್ಲ, ಆನ್ ಕೊಡು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಎರಡು ಭಾಗ ಮಾಡಿ ಹಾಕಿದ್ದೀನಿ ನೋಡಿ. ವಿಮಾನ ನಿಲ್ದಾಣ ಬಂತು ನೋಡಿ. ಶಿವಮೊಗ್ಗದಿಂದ ಹೋಗ್ತೀವಲ್ಲ ಅಲ್ಲಿ ವಿಮಾನ ನಿಲ್ದಾಣ. ಇದು ಫುಲ್ಲು ವಿಡಿಯೋ ತೆಗೆದಿದ್ದೀನಿ ನೋಡಿ. ಫುಲ್ ವಿಮಾನ ನಿಲ್ದಾಣ. ಸ್ಕೂಟ್ರಲ್ಲಿ ಹೋಗ್ತಾನೆ ತಕ್ಕಂಡೆ, ಹಂಗಾಗಿ ಇತ್ತಾಯ್ತು ರಾಂಪುರ ಅಂತ ಇದ್ರಲ್ಲಿ ವಿಮಾನ ನಿಲ್ದಾಣದಿಂದ ಮುಂದೆ ಹೋಗ್ಬಿಟ್ವಿ ನೋಡಿ. ರೋಡ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಗಾಡಿಲೇ ಹೋಗಿದ್ವಿ ಶೃಂಗೇರಿವರೆಗೂ. ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಮತ್ತು ಬರ್ತಾ ಶೃಂಗೇರಿಯಿಂದ ಅಲ್ಲಿ UPS ರಿಪೇರಿ ಮಾಡಾದ್ಮೇಲೆ ಮತ್ತೆ ಬರ್ತಾ ಬೇರೆ ಎಲ್ಲ ವಿಡಿಯೋ ತಗೊಂಡು ಬಂದಿದ್ದೀವಿ. ಯಾವ್ಯಾವುದು ಅಂತ ನೀವೇ ಎಂಡಿಂಗ್ವರೆಗೂ ನೋಡಿರಿ. ಬೇರೆ ಏನೇನೋ ತಗೊಂಬಂದಿದ್ದೀವಿ ಅನ್ನೋದೆಲ್ಲ ವಿಡಿಯೋ ತೆಗ್ದಿದ್ದೀನಿ ಅನ್ನೋದನ್ನೆಲ್ಲ ನೀವೇ ನೋಡಬೇಕು. ತಮ್ನೈಲ್ನಲ್ಲಿ ಏನೇನು ಕೊಟ್ಟಿದ್ದೀನಿ ಅದೆಲ್ಲ ತೆಗೆದಿದ್ದೀನಿ. ಯಾವ್ಯಾವ ಊರು ಎಲ್ಲೆಲ್ಲಿಗೆ ಹೋಗಿ ಬಂದ್ವಿ ಅದನ್ನು ಇಲ್ಲಿ ನಿಮಗೆ ತಿಳಿಸ್ತೀನಿ. ನನ್ನ ಚಾನಲನ್ನು ಎಂಡಿಂಗ್ವರೆಗೂ ನೋಡಿ. ನಾವೀಗ ಶೃಂಗೇರಿಗೆ ಬಂದಿದ್ದೀವಿ. ಶಾರದಾ ಪೀಠ ಶೃಂಗೇರಿ ಎಂಟ್ರೆನ್ಸ್ ಇದು ನೋಡಿ. ಮುಂದ್ಗಡೆದು ಆ ಕಡೆದು ಇದು ಶೃಂಗೇರಿ ದೇವಸ್ಥಾನ. ಒಳಗಡೆ ಹೋಗೋದು ದೇವಸ್ಥಾನ. ಹೋಗ್ಬೇಕೀಗ ಇಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗೋಣ ಬಾ ಅತ್ಲಾಗಿ. ಹೋಗೋಣ. ಮತ್ತೆ 2 ಗಂಟೆಗೆ ಬಾಗಿಲು ಹಾಕ್ಬಿಡ್ತಾರೆ ನಾವು ಬರೋ ಅಷ್ಟರಲ್ಲಿ. ಗಾಡಿ ಎಲ್ಲರೂ ನಿಲ್ಲಿಸ್ಬೇಕು. ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರಸಾದ ಮಾಡಿಕೊಂಡು ಇವಾಗ ನಮ್ಮ ಹುಡುಗಂಗೆ ವರ್ಕ್ ಐತೆ ಏನೋ ಇಲ್ಲಿ ಹಳ್ಳೀಲಿ, ಅಲ್ಲಿ ವರ್ಕಿಗೆ ಹೋಗ್ತೀವಿ. ಶೃಂಗೇರಿ ಶಾರದಾಂಬ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಶೃಂಗೇರಿ ಶಾರದಾಂಬ ದೇವಸ್ಥಾನದ ಮುಂದಿನ ಭಾಗ. ಒಂದು ರೌಂಡು ವಿಡಿಯೋ ತೆಗಿತಾ ಇದ್ದೀನಿ. ಇದು ಮುಂದಿನ ಭಾಗ. ಒಳಾಂಗಣಕ್ಕೆ ಹೋಗ್ಬೇಕು. ಇವಾಗ ದೇವಸ್ಥಾನದ ಒಳಾಂಗಣಕ್ಕೆ ಹೋಗ್ತೀವಿ. ಇಷ್ಟು ಆ ದೇವಸ್ಥಾನ ಸುತ್ತ ಒಂದು ಪರಿಸರನ ಒಂದು ಸರಿ ವಿಡಿಯೋದಲ್ಲಿ ತೆಗಿತೀನಿ ಎಲ್ಲ. ಆವಾಗಲೇ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ದೇವಸ್ಥಾನಕ್ಕೆ. ಎಲ್ಲಿ ಬಿಡೋದು? ಹಾಂ ಬಾರಶ. ಎಲ್ಲಿ ಹೋಗೋಣ? ಇಲ್ಲಿಗೆ ದೇವಸ್ಥಾನ ಅಲ್ಲಿದೆ ಅಲ್ಲ. ಅಲ್ಲ ಹಿಂಗೋಗೋಣ ಬಾ. ಒಳಗಡೆ ಎಲ್ಲ ಇಷ್ಟು ನೋಡಿರಲಿಲ್ಲ ಕಡೆ ನಾನು. ಎಷ್ಟು ಚೆನ್ನಾಗಿತ್ತಲ್ಲ ಇಲ್ಲಿ. ಹಾಲು, ದೇವರ ಹಾಲು ಇನ್ನೂ ಪ್ರೊಸೆಸ್ ನಡೀತಾ ಇದೆ ಈ ಕಡೆ ಎಲ್ಲ. ಶುದ್ಧತೆ ಕಾಪಾಡಿ. ಬಂದಿದ್ದೆ ಇಲ್ಲಿ ನಮ್ಮ ಮಗುಗೆ ವಿದ್ಯಾಭ್ಯಾಸ 3 ವರ್ಷದಲ್ಲಿ ವಕೀಲಿ ಹೆಸರು ಬರೆಸ್ತಾರಲ್ಲ, ಇದು ಬರೆಸ್ತಾರಲ್ಲ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಂತ ಶ್ರೀ ಶಾರದಾಂಬ ಸನ್ನಿಧಿ ನೋಡಿ. ಮೊಬೈಲ್ ಹಲೋ ಇಲ್ಲ ಅಂತ ಅಂದರೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಮೊಬೈಲ್ ಹಲೋ ಇಲ್ಲ ಅಂದರೆ ನೋಡಿ, ಇದು ಊಟದ ಹಾಲು. ಶೃಂಗೇರಿ ಶಾರದಾಂಬ ದೇವಸ್ಥಾನದ ಊಟದ ಹಾಲು. ಶೃಂಗೇರಿಗೆ ಹೋಗಿ ಬಂದಾಯಿತು. ಶೃಂಗೇರಿಗೆ ನೋಡಿ, ಇದು ಹೋಗಿ ಬಂದುಬಿಟ್ಟು ಬರಬೇಕಾದ್ರೆ ಅಲ್ಲಿ UPS ಎಲ್ಲ ರಿಪೇರಿ ಮಾಡಿ ಆದಮೇಲೆ ಬರಬೇಕಾದ್ರೆ ಇದೆಲ್ಲ ಫೋಟೋ ತಗೊಂಬಂದೆ. ಅಲ್ಲಿ ಬೋರ್ಡ್ ಇತ್ತು ನೋಡಿ, ಆ ಪ್ರಕಾರ ಊರೆಲ್ಲ ಇದ್ದಾವೆ. ಮತ್ತು ಇದು ಸಿಗದಾಳು ಅಂತ ಹೇಳ್ತಾರೆ. ಎಂಥದ್ದು
ನುಗ್ಗೆಮಕ್ಕಿ ಅಂತ ಊರು, ಸಿಗದಾಳು ಅಂತಾರೆ. ಈಶ್ವರ ಟೆಂಪಲ್ ಇತ್ತು, ಒಳ್ಳೆ ಚೆನ್ನಾಗಿತ್ತು. ಈಶ್ವರ ಟೆಂಪಲ್ ಗೋಪುರಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈಶ್ವರ ಟೆಂಪಲ್ಲು. ಹಾಗಾಗಿ ಇದೊಂದು ನಿಂತ್ಕೊಂಡು ಆ ಸರ್ಕಲಲ್ಲಿ ವೀಡಿಯೋ ತಗೊಂಡು ಬಂದಿದ್ದೀವಿ. ಚೆನ್ನಾಗಿದೆ ನೋಡಿ, ನಾಗಪ್ಪಂದೆಲ್ಲ ವಿಗ್ರಹ ಎಷ್ಟು ಚೆನ್ನಾಗಿದೆ, ಅವನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಹಿಂದೆ ಒಂದು ಸರಿ ಶಾರ್ಟ್ಸಲ್ಲಿ ಹಾಡು ಹಾಕ್ಬಿಟ್ಟು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಓಡಿದೆ ಹಾಡು. ಅದನ್ನೇ ಮತ್ತೆ ಫೋಟೋ ಹೊಡೆದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಅದು ಶ್ರೀಮಠಕ್ಕೆ ಹೋಗೋ ದಾರಿ, ಕೋಟೆ ಗುಡ್ಡ ಚಾರಣ ದಾರಿ. ನುಗ್ಗೆಮಕ್ಕಿ, ಈ ಊರ ಹೆಸರು ನುಗ್ಗೆಮಕ್ಕಿ, ಈಶ್ವರ ಟೆಂಪಲ್ಲು. ಆ ಊರಿನ ಸರ್ಕಲಲ್ಲಿ ಒಂದು ಪರಿಸರನ ವಿಡಿಯೋ ತಗೊಂಡಿದ್ದೀನಿ, ಒಂದು ಸರ್ಕಲ್ ಮಾಡಿ ತೆಗೆದಿದ್ದೀನಿ. ಹರಿಹರಪುರ ಶ್ರೀಮಠಕ್ಕೆ ದಾರಿ ಅಂತ ಇದೆ. ನಾವು ಹರಿಹರಪುರಕ್ಕೆ ಹೋಗಬೇಕಿತ್ತು, ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ ವಾಪಸ್ ಬಂದುಬಿಟ್ವಿ. ಇದು ಸಿದ್ಧಿ ಬುದ್ಧಿ ಗಣಪತಿ ದೇವಸ್ಥಾನ ನೋಡಿ, ಇದು ಚೆನ್ನಾಗಿದೆ. ನಾವು ಹೋಗೋ ಅಷ್ಟರಲ್ಲೇ ಬಾಗಿಲು ಹಾಕಿದ್ರು, ಮಧ್ಯಾಹ್ನ 4 ಗಂಟೆ ಆಗಿತ್ತಲ್ಲ, ಬಾಗಿಲು ಹಾಕಿದ್ರು. ಹಂಗೆ ಹೋಗಿ ವಿಡಿಯೋ ತಗೊಂಬಂದೆ. ಆ ಕಡೆದೆಲ್ಲ ಛತ್ರ ಇದೆ, ದೇವಸ್ಥಾನ ಪಕ್ಕದ್ದು ಛತ್ರ ಇದೆ, ಮದುವೆಗಳೆಲ್ಲ ಆಗುತ್ತೆ ಅನಿಸುತ್ತೆ. ಛತ್ರಗಳೆಲ್ಲ ಗಣಪತಿ ದೇವಸ್ಥಾನ, ಸಿದ್ಧಿ ಬುದ್ಧಿ ಗಣಪತಿ ದೇವಸ್ಥಾನ. ನವಗ್ರಹ ದೇವಸ್ಥಾನ. ನವಗ್ರಹಗಳು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆಮೇಲೆ ನೆಕ್ಸ್ಟ್ ನೋಡಿ, ಮುಂದೆ ನಾವು ವಿಡಿಯೋದಲ್ಲಿ ನೆಕ್ಸ್ಟು ಉಂಬ್ಳೆಬೈಲಲ್ಲಿ ವೀರಭದ್ರೇಶ್ವರನ ದೇವಸ್ಥಾನ ಇತ್ತು ನೋಡ್ರಿ, ಅದೊಂದು ವಿಡಿಯೋ ತಗೊಂಬಂದಿದ್ದೀನಿ. ಉಂಬ್ಳೆಬೈಲಲ್ಲಿ ರೋಡ್ ಸೈಡೇ ವೀರಭದ್ರೇಶ್ವರ ದೇವಸ್ಥಾನ ಇದೆ ನೋಡಿ. ಇದು ವೀರಭದ್ರೇಶ್ವರನ ದೇವಸ್ಥಾನ ಉಂಬ್ಳೆಬೈಲು, ಇಲ್ಲ ನಮ್ಮ ಶಿವಮೊಗ್ಗದ ಹತ್ರನೇ ಉಂಬ್ಳೆಬೈಲಿನ ದೇವಸ್ಥಾನದಲ್ಲಿ ನೋಡಿ. ಉಂಬ್ಳೆಬೈಲು ಅಂತ ಹಾಕಿದ್ದಾರೆ, ದೇವಸ್ಥಾನದಲ್ಲಿ ವೀರಭದ್ರೇಶ್ವರನ ದೇವಸ್ಥಾನ ಐತೆ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ.